ನಾನು ಈ ದೀಪನ ಆರೋಗೋಗಿ ಬಿಡೋದಿಲ್ಲ. ಸೂರ್ಯ ಅವ್ರ ಪ್ರೀತಿನ ಕತ್ತಲಲ್ಲಿ ಮುಳುಗ್ ಹೋಗೋಗಿ ಬಿಡೋದಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನನ್ನ ಸೂರ್ಯ ಅವ್ರ ಮಧ್ಯೆ ಯಾವ ತೊಂದರೆ ಆಗೋಕು ಬಿಡೋದಿಲ್ಲ. ನನಗೆ ಗೊತ್ತು ಸೂರ್ಯ ಅವರು ನನ್ನ ಮೇಲೆ ಅನುಮಾನ ಪಡೋದಿಲ್ಲ ಅಂತ. ಆದ್ರೆ ನಾನು ಅವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡಿಸ್ತೀನಿ. ಯಾಕೆಂದ್ರೆ ನಾನು ಸೂರ್ಯ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವರೇ ನನ್ನ ಸರ್ವಸ್ವ. ನನ್ನ ತಪ್ಪಿಗೆ ನಾನು ಅವ್ರ ಕಾಲಿ ಬಿದ್ದು ಕ್ಷಮೆ ಕೇಳಿದ್ರು ಪರವಾಗಿಲ್ಲ. ಸೂರ್ಯ ಅವ್ರನ್ನ ನನ್ನಿಂದ ದೂರ ಆಗೋಕ್ ನಾನು ಬಿಡೋದಿಲ್ಲ. ನೀನು ನನ್ನ ಜೀವನದಲ್ಲಿ ಬರೋ ಮೊದಲು ನಾನು ಒಬ್ಬನೇ ಇದ್ದೆ, ಒಂಟಿಯಾಗಿದ್ದೆ. ಏನೇ ಆದ್ರೂ ಖುಷಿಯಾಗಿದ್ದೆ. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಪ್ರೀತಿ ಅನ್ನೋದನ್ನ ಕಲ್ಸಿದ್ರಿ, ಎಷ್ಟು ಮುಖ್ಯ ಅಂತ ತಿಳಿಸಿದ್ರಿ. ನನಗ್ ಪ್ರೀತಿ ಎಷ್ಟು ಮುಖ್ಯ ಅಂತ ಅರ್ಥ ಆಗಿ ನಮ್ಮಿಬ್ರು ಸಂಬಂಧ ದೇವ್ರೆ ಮಾಡಿದಾನೆ ಅಂತ ಒಪ್ಕೊಂಡಾಗ ಯಾಕೆ ನನ್ನಿಂದ ದೂರ ಆದ್ರಿ ಆರ್ತಿ ಅವ್ರೆ? ಉತ್ತರ ಕೊಡಿ ಆರ್ತಿ ಅವ್ರೆ, ಹೇಳಿ ಆರ್ತಿ ಅವ್ರೆ, ನನಗೆ ಉತ್ತರ ಕೊಡಿ. ತುಂಬಾ ಕಷ್ಟಪಟ್ಟು ನನಗೆ ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಸಿಕ್ಕಿದೆ. ಅದೃಷ್ಟ ಮತ್ತೆ ನನಗೆ ಮೋಸ ಮಾಡೋಕ್ ಸಾಧ್ಯ ಇಲ್ಲ, ಆದ್ರೆ ನನ್ನಿಂದ ದೂರ ಆಗೋಕ್ಕೂ ಸಾಧ್ಯ ಇಲ್ಲ. ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ಅಮ್ಮ, ನನ್ನ ಸೂರ್ಯರ ಮಧ್ಯೆ ಯಾವ ತೊಂದರೆನೂ ಬರ್ದೇ ಇರ್ಲಿ. 7 ಜನ್ಮಕ್ಕೂ ಸೂರ್ಯ ಅವರೇ ನನ್ನ ಗಂಡನಾಗಿ ಸಿಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಈ ಪುನರ್ವಿವಾಹವನ್ನು ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಿನ್ನನ್ನು ಪ್ರೀತಿಸಿದ ಮೇಲೆ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಹೇಗೆ ಸಾಧ್ಯ ಹೇಳು? ನನಗೆ ಇಷ್ಟ ಇಲ್ದಿದ್ರು ಪುನರ್ವಿವಾಹ ಮಾಡ್ಕೋಬೇಕಾಯ್ತು. ನೀನೆಲ್ಲೇ ಇರು, ಯಾರ ಜೊತೆ ಇರು, ಸಂತೋಷವಾಗಿರುತ್ತ ನಾನು ದೇವರ ಹತ್ರ ಬೇಡ್ಕೋತೀನಷ್ಟೇ. ಯಾಕೆಂದ್ರೆ ಒಂದೊಂದು ಕಾಲದಲ್ಲಿ ನನ್ನ ಜೀವನಕ್ಕಿಂತ ಹೆಚ್ಚು ನಾನು ಪ್ರೀತಿಸ್ತಿದ್ದೆ. ಎಲ್ಲ ಎಡವಟ್ಟಾಗೋಯ್ತು ಅತ್ತೆ. ಆರ್ತಿ ಎಲ್ಲ ವಿಷಯನೂ ಸೂರ್ಯನಿಗೆ ಗೊತ್ತಾಗೋಯ್ತು. ಆರ್ತಿ ಎಲ್ಲ ನಿಜ ಹೇಳುವಾಗ ಸೂರ್ಯ ಅಲ್ಲೇ ಇದ್ರು, ಅದು ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಯಾಕೆ ಹೀಗೆ ಮಾಡಿದ್ಲು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಮೊದಲು ಹೋಗಿ ಅಮ್ಮಂಗೆ ಎಲ್ಲ ವಿಷಯ ಹೇಳ್ತೀನಿ, ಅವಳೇನಾದ್ರೂ ದಾರಿ ಹುಡುಕ್ತಾಳೆ. ಶಶಿ ನಿಂತ್ಕೋ. ನೀನ್ ಯಾಕೋ ಇಷ್ಟೊಂದು ಚಡ್ಪಡಿಸ್ತಿದ್ಯಾ? ನೀನೇನು ತಪ್ಪು ಮಾಡಿಲ್ಲ ತಾನೆ? ನಾನ್ ತಪ್ಪು ಮಾಡಿಲ್ಲ ಅತ್ತೆ, ಆದ್ರೆ ಆರ್ತಿ. ಶಶು, ಈ ವಿಷಯನ ನೀವುಗಳು ತುಂಬಾ ಜೋಪಾನವಾಗಿ ಕಾಪಾಡಿದ್ರಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆರ್ತಿ ಗಂಡ ಅನ್ಸ್ಕೊಂಡು ಅವ್ನಿಗೆಲ್ಲ ವರದಿನ ಒಪ್ಸಿದಾಳೆ. ಶಶು, ಸತ್ಯನೇ ಅವತ್ತು ಮುಚ್ಚಿಡಬಾರ್ದು. ನೋಡ್ತೀಯಾ ಹೇಗ್ ಹೊರಗೆ ಬಂತು ಅಂತ? ನೀನ್ ಹೆಂಡತಿ ಆರ್ತಿ ಅನ್ನೋದನ್ನ ನೀನ್ ಮರಿಬೇಡ ಕಣೋ.
ಮದ್ವೆ ಆದ ಹೆಣ್ಣು ಇನ್ನೊಬ್ಬನ ಜೊತೆಲಿರೋದೆ ಮಹಾಪಾಪ. ಸೂರ್ಯನ್ಗೆ ಈ ಸತ್ಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಶಶು, ನೀನೇನ್ ತಲೆ ಕೆಡ್ಸ್ಕೋಬೇಡ. ಅದ್ರ ಅಗತ್ಯನೂ ಇಲ್ಲ. ಅದೃಷ್ಟ ತನಗ್ ತಾನೇ ನಿನ್ನ ಹತ್ರ ಬಂದಿದೆ ಅಂತ ತಿಳ್ಕೊ. ನಿಮ್ಮಮ್ಮ ಆರ್ತಿ ಎರಡನೇ ಗಂಡನ ತುಂಬಾ ಹೊಗಳ್ತಿದ್ಲು. ಈಗ ನೋಡೋಣ. ಶಶು, ಶ್ರೀರಾಮನು ಸೀತೆನ ಪರೀಕ್ಷೆಗೊಡ್ಡಿದ್ದ. ವಿಷಯ ಏನಂತ ಗೊತ್ತಾದ್ಮೇಲೆ ತಾನೆ ಅವನು ಹೇಗ್ ನಡ್ಕೋತಾನೆ ಅನ್ನೋದು ಗೊತ್ತಾಗೋದು. ನೋಡೋಣ ಕಲಿಯುಗದ ಶ್ರೀರಾಮ ಹೇಗ್ ನಡ್ಕೋತಾನೆ ಅಂತ. ನೀನೇನು ಮಾತಾಡ್ಬೇಡ ಕಣೋ, ಸೈಲೆಂಟಾಗಿ ಇದ್ಬಿಡು. ಸೂರ್ಯವ್ರೆ, ನೆನ್ನೆ ನೀವು ಬೇಗ ಮಲಗ್ಬಿಟ್ರಿ ಅನ್ಸುತ್ತೆ. ತುಂಬ ಸುಸ್ತಾಗಿತ್ತು, ಅದಕ್ಕೆ ನಿದ್ದೆ ಮಾಡ್ಬಿಟ್ಟೆ. ನಿಮ್ಗೇನಾಗಿಲ್ಲ ತಾನೆ? ಇಲ್ಲ, ಅದು ಹೇರ್ ಪೆನ್ ಇತ್ತಲ್ಲ, ನಿಮಗೆ ಚುಚ್ಚಿದ್ರೆ ಮತ್ತೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಅವ್ರು ಇಂಜೆಕ್ಷನ್ ಕೊಡ್ತಾರೆ. ನನಗೆ ಗೊತ್ತು ನಿಮಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ ಅಂತ. ಬಂದೆ ಅದಿ. ಇಷ್ಟು ದೊಡ್ಡ ಪೆಟ್ಟು ಕೊಟ್ಟ ಮೇಲೂ ಈ ಸಣ್ಣ ಗಾಯದ ಬಗ್ಗೆ ಚಿಂತೆ ಮಾಡ್ತೀರಲ್ಲ ಆರ್ತಿಯವರೇ. ಇಲ್ಲಿವರೆಗೂ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗಲೇ ಇಲ್ಲ. ನಾನು ನಿಮ್ಮನ್ನು ಅರ್ಥ ಮಾಡ್ಕೋತೀನಿ ಅಂತ ಅನ್ಕೊಂಡಿದ್ದೆಲ್ಲ ಬರೀ ಸುಳ್ಳು.
ಶಶು, ಎಲ್ಲಿಗೆ ಹೋಗ್ತಿದ್ಯಾ? ಅವ್ರ ಮನೆಗೆ ತಾನೆ? ಹೌದು. ಇನ್ನು ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲ್ಲ. ಆರ್ತಿಗೆ ನನ್ನ ಕೈಲಿ ಮೋಸ ಮಾಡೋಕ್ಕಾಗಲ್ಲ ಅತ್ತೆ. ಅವಳು ಸೂರ್ಯಂಗೆಲ್ಲ ವಿಷಯ ಹೇಳಿರೋದನ್ನ ಅವಳು ಹೇಳ್ಬಿಡ್ತೀನಿ. ನಿನ್ನೆ ನಾನು ನಿನ್ಗೆ ಹೇಳ್ತೀನಿ, ನೀನು ಯಾವ ಮೋಸನೂ ಮಾಡಿಲ್ಲ, ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ. ಇಷ್ಟೊತ್ತಾಗ್ಲೇ ಸೂರ್ಯ ಪ್ರಶ್ನೆಗಳ ಸುರಿಮಳೆನೆ ಸುರಿಸಿರ್ತಾನೆ. ನೋಡ್ತಾ ಇರು, ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ವಿಷಯ ಗೊತ್ತಾದ್ಮೇಲೆ ಸೂರ್ಯ ಯಾವುದೇ ಕಾರಣಕ್ಕೂ ಒಂದು ಕ್ಷಣನೂ ಅವಳನ್ನ ಇಟ್ಕೊಳಲ್ಲ. ಹಾಗಲ್ಲ ಅತ್ತೆ. ನಿನ್ನೆ ನಿನ್ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ ಕಣ. ನೀನ್ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಏನೋ ನೋಡು. ನೀನು ಆರ್ತಿ ಸೂರ್ಯನ್ ಸಂಬಂಧಕ್ಕೆ ಹೊಸ ಜನ್ಮ ಕೊಟ್ಟಿದೀಯ. ಆರ್ತಿಗೆ ಅಷ್ಟೆಲ್ಲ ದುಃಖ ಕೊಟ್ಟಿದ್ರು ಈಗ ನೀನು ಅವಳಿಗೆ ದೊಡ್ಡ ಸಹಾಯ ಮಾಡಿದ್ಯಾ ಕಣ. ಆ ದೇವ್ರು ನಿನ್ಗೆ ದೀರ್ಘಾಯಿಸ್ಕೊಡ್ಲಿ. ಆರ್ತಿ ಸೂರ್ಯನ ಯಾವಾಗ್ಲೂ ಸಂತೋಷವಾಗಿಟ್ಟಿರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಇಂಥ ತಾಯಿ ಅದಕ್ಕೆ ನೀನು ಹೆತ್ ಮಗನ ಸಂತೋಷ ಕಿತ್ಕೊಂಡು ಇನ್ನೊಬ್ಬ ಗಂಡಸಿನ ಜೋಳಿಗೆ ತುಂಬಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ ಅಂತೀಯಲ್ಲ, ಮೆಚ್ಚಬೇಕು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಅದಕ್ಕೆ ಬೆಳಿಗ್ಗೆಯಿಂದ ನನಗೆ ಕಾಫಿನೇ ಕೊಟ್ಟಿಲ್ಲ. ಸತ್ತಿನ್ಗೆ ಆದ್ರೂ ಕಾಫಿ ಕೊಟ್ಟೋ ಇಲ್ವೋ? ಶಕ್ಕು, ಅವ್ರು ಬೆಳಿಗ್ಗೆ ಕಾಫಿ ಕುಡಿಯೋದನ್ನ ಯಾವಾಗ್ಲೂ ಬಿಟ್ಟಿದ್ದಾರೆ. ಅಯ್ಯೋ ಶಿವನೇ, ನೀನ್ ಮದ್ವೆ ಮಾಡ್ಕೊಳಕ್ ಮುಂಚೆ ಬೆಡ್ಡಿಂದ ಇಳಿತಾನೆ ಇರ್ಲಿಲ್ಲ ಕಾಫಿ ಕೊಟ್ಟಿಲ್ಲ ಅಂದ್ರೆ. ನೀನ್ ಕಟ್ಕೊಂಡ್ಮೇಲೆ ಕಾಫಿಗೂ ಕಟ್ಟ ಗೋವಿಂದ. ಮಾವ, ಆರ್ತಿಯಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಬಿಡಕ್ ಹೋಗಿದ್ದಾಳೆ. ಲೋಣ, ನೆನ್ನೆ ಆರ್ತಿ ಹತ್ಕಿತ್ರ ನಿನ್ ಪ್ರೀತಿ ಹೇಳ್ಕೊಂಡೇನಾ? ಮತ್ತೆ ಅವನನ್ನು ಗೋಳೆಗೊಳಗೆ ಶುರು ಮಾಡ್ದ. ಅವನ ಮೌನನೇ ಹೇಳ್ತಾ ಇದೆ, ಅವನ ಆರ್ತಿ ಹತ್ರ ಏನು ಮಾತಾಡಿಲ್ಲ ಅಂತ. ಅದಕ್ಕೆ ಇವನ್ ಬದಲು ನೀವೇ ಆರ್ತಿ ಹತ್ರ ಹೋಗಿ ಹೇಳೋದು ಒಳ್ಳೇದು. ಸೂರ್ಯ, ನೀವೀಗ ಯೋಚನೆ ಮಾಡ್ತಾ ಕೂತ್ರೆ ನಿಮ್ ಮಕ್ಕಳಿಗೆ ಮದ್ವೆ ಆಗ್ಬಿಡತ್ತಷ್ಟೇ. ನಮಸ್ಕಾರ. ಏನ್ ಬೆಳಿಗ್ಗೆ ಬೆಳಿಗ್ಗೆನೆ? ಸಾರಿ, ಹೇಳ್ದೆ ಬಂದ್ಬಿಟ್ಟೆ. ಅದರ ಅವಶ್ಯಕತೆ ಇಲ್ಲ. ನೀವೊಂದು ಫ್ರೆಂಡ್ ತಾನೆ, ಯಾವಾಗ ಬೇಕಾದ್ರೂ ಬರ್ಬೋದು. ಪರಿಮಳ, ಅವ್ರು ಕಾಫಿ ಕೊಡಮ್ಮ. ತಗೊಳ್ಳಿ. ಶಶಾಂಕರೇ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನಾವೀಗಷ್ಟೇ ಸೂರ್ಯನ ಆರ್ತಿತ್ಗೆ ಬಗ್ಗೆನೇ ಮಾತಾಡ್ತಿದ್ವಿ. ನಿಮ್ ಸಹಾಯ ನಮಗಿದೆ ತಾನೆ? ಅರ್ಧ ಆಗಿದ್ದ ಮಾತು ಇವತ್ತು ಪೂರ್ತಿ ಆಗುತ್ತಲ್ವಾ ಶಶಾಂಕ್? ಆರ್ತಿಯವರು ಮಕ್ಕಳ ಜೊತೆ ರೂಮಲ್ಲಿದ್ದಾರೆ, ಹೋಗಿ ಕೊಟ್ಬಿಡಿ. ನಾನಾ? ಶಶಾಂಕರೇ, ಈ ಶುಭ ಕಾರ್ಯ ನಿಮ್ಮಿಂದಾನೇ ಶುರು ಆಗಬೇಕು ಅಂತಿದ್ರೆ ಯಾರು ತಡೆಯೋದಕ್ಕಾಗಲ್ಲ. ತಗೊಳ್ಳಿ, ಹೋಗಿ ನೀವೇ ಕೊಡಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಬನ್ನಿ 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 ಬನ್ನಿ.
ಅಯ್ಯೋ 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 ನಮ್ಮ ಗೂಂಡಿ ಅದಕ್ಕೆ ತೆಗೆದು 4 ಬೀಸಕ್ಕೆ ಮುಂಚೆ ಯಾರು ಕೊಟ್ರು ಅಂತ ಹೇಳ್ಬಿಟ್ಟು ಬರ್ತೀನಿ. ಹಲೋ 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 ಅದಕ್ಕೆ ಈ ಮೆಸೇಜ್ ಕಳಿಸಿದ್ದು ಸೂರ್ಯ ಅಣ್ಣ. ಆರ್ತಿ, ನನ್ ಮೈದ್ನ ಅವ್ರ ಕೆಲ್ಸ ಮುಗಿಸಿದ್ದಾರೆ. ಈಗ ನಿನ್ ಸರ್ದಿ, ನೀನು ಹೇಳ್ಬಿಡು. ಸೂರ್ಯ ನಾಚ್ಕೊಂಡು ಓಡೋದ್ಲು. ಹೆಣ್ಣಿನ ಮೌನದಲ್ಲಿ ಅವಳು ಒಪ್ಪಿಗೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದಕ್ಕೆ ನಾನು ನಿಮಗೆ ಆರತಿಯವರು ಬೇರೆಯವ್ರಿಗಿಂತ ಭಿನ್ನ ಅನ್ನೋದನ್ನ ಸಾಕಷ್ಟು ಸರಿ ಹೇಳಿದ್ದೀನಿ. ಅವ್ರ ಈ ಮೌನದ ಬಗ್ಗೆ ನೀವು ಅಂದ್ಕೊಂಡಿರೋದು ತಪ್ಪು. ಆರತಿಯವ್ರ ಮೌನದಲ್ಲಿ ಒಪ್ಪಿಗೆ ಏನೋ ಇದೆ ನಿಜ, ಆದರೆ ಅದು ನನಗಲ್ಲ, ಶಶಾಂಕ್ಗೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಈ 3 ಶಬ್ದಗಳನ್ನು ನಿಮ್ಮಿಂದ ಕೇಳೋಕೆ ನಾನು ಕ್ಷಣ ಕ್ಷಣನೂ ಕಾಯ್ತಿದ್ದೆ. ಕಡೆಗೂ ನೀವು ನನ್ನ ನಿರೀಕ್ಷೆನ ಕೊನೆ ಮಾಡಿದ್ರಿ. ಥ್ಯಾಂಕ್ ಯು ಸೂರ್ಯ ಅವರೇ, ಥ್ಯಾಂಕ್ ಯು. ನೀವು ನನ್ನ ಜೀವನ ಸಾರ್ಥಕ ಮಾಡಿಬಿಟ್ರಿ. ನೀವಿವತ್ತು ನನಗೆ ಎಷ್ಟು ಖುಷಿ ಕೊಟ್ಟಿದ್ದೀರಾ ಅಂದರೆ ನನಗೆ ಹೇಳೋಕ್ಕೂ ಆಗ್ತಿಲ್ಲ. ಈ ಸಂತೋಷದಲ್ಲಿ ನನಗೆ ಬರ್ತಿರೋ ಕಣ್ಣೀರಿಗೂ ನಾನು ಏನು ಪಡ್ಕೊಂಡಿದ್ದೀನಿ ಅಂತ ಅರ್ಥ ಆಗೋದಿಲ್ಲ ಅನ್ಸುತ್ತೆ. ಈ ಪುನರ್ವಿವಾಹ ನನಗೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ನನಗಿಷ್ಟ ಇಲ್ದಿದ್ರು ಪುನರ್ವಿವಾಹ ಮಾಡ್ಕೋಬೇಕಾಯ್ತು. ಸೂರ್ಯ ಅವರೇ, ಇವತ್ತು ನಮ್ಮಿಬ್ಬರ ಮಧ್ಯೆ ಇರೋ ಎಲ್ಲ ಗೊಂದಲಗಳನ್ನ ನಾನು ಬಗೆಹರಿಸ್ತೀನಿ ಆರ್ತಿಯವರೇ. ನಾವು ಅನ್ಯೋನ್ಯವಾಗಿದ್ದೀವಿ, ಎಲ್ಲ ಸರಿ ಹೋಗಿದೆ ಅಂತ ಅನ್ಕೊಂಡಿದ್ದಾರೆ. ಆದರೆ ನಮ್ಮಿಬ್ಬರ ಮಧ್ಯೆ ಏನೋ ಇದೆ. ನಮ್ಮಿಬ್ರ ಮಧ್ಯೆ ಏನಿದೆ? ಮೊದಲನೇ ಪ್ರೀತಿ. ನಾನು ಹೇಳಿದ್ದೆ ನಿಜ ಆರ್ತಿಯವರೇ. ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಸಾರಿ. ಎರಡನೇ ಸರಿ ಹಾಕೋದು ಹೊಂದಾಣಿಕೆ. ತನ್ನ ಕುಟುಂಬಕ್ಕೋಸ್ಕರ, ಪರಿವಾರ, ಬೇರೆಯವರ ಖುಷಿಗೋಸ್ಕರ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಇದನ್ನ ಪ್ರೀತಿಯಿಂದ ಬದಲಾಯಿಸಕ್ಕಾಗಲ್ಲ. ಅದು ತಪ್ಪು ಆರ್ತಿಯವರೇ. ಇಲ್ಲ ಸೂರ್ಯವರೇ, ನೀವು ಹೇಳ್ತಿರೋ ತಪ್ಪು. ಪ್ರೀತಿಲಿ ಹೊಂದಾಣಿಕೆ ಇಲ್ಲ ಆರ್ತಿಯವರೇ.
ಅರ್ಪಿತಾ ಫೋಟೋಗಳನ್ನ ಗೋಡೆ ಮೇಲಿಂದ ತೆಗ್ದಿದ್ದೀನಿ ಅಂದರೆ ಅವಳ ನೆನಪುಗಳು ನನ್ನ ಮನಸ್ಸಿಂದ ತೆಗ್ದಿದ್ದೀನಿ ಅಂತ ಅರ್ಥ ಅಲ್ಲ. ಇವತ್ತಿಗೂ ಅರ್ಪಿತಾ ನೆನಪುಗಳು ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ. ಗೋಡೆ ಮೇಲಿರೋ ಫೋಟೋಗೂ ಮನಸ್ಸಿನಲ್ಲಿರೋ ನೆನಪಿಗೂ ತುಂಬ ವ್ಯತ್ಯಾಸ ಇದೆ.